ನಮಸ್ತೆ, ಒನ್ ಇಂಡಿಯಾ ಕನ್ನಡದ ಸ್ಪೆಷಲ್ ಇಂಟರ್ವ್ಯೂಗೆ ಸ್ವಾಗತ. ಇವತ್ತಿನ ನಮ್ಮ ಇಂಟರ್ವ್ಯೂನಲ್ಲಿ ಯಾರಿದ್ದಾರೆ ಗೊತ್ತಾ? ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ಪವರ್ಫುಲ್ ಲೀಡರ್, ಹಾಗೇನೆ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು. ಮಾತನಾಡ್ಸೋಣ ಅವ್ರನ್ನ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಸಲ ತಮ್ಮ ಮಗಳನ್ನ ಪಾರ್ಲಿಮೆಂಟ್ ಕಳಿಸ್ಲೇಬೇಕು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಅಂತ ಪಣ ತೊಟ್ಟಿದ್ದೀರಾ. ಸೊ ಹೇಗ್ ನಡೀತಾ ಇದೆ ಪ್ರಚಾರ ಕಾರ್ಯ ಆಗಿರ್ಬೋದು, ನಿಮ್ ಕಡೆಯಿಂದ ಆಗಿರುವಂತ ಸಪೋರ್ಟಿಂಗ್ ಆಗಿರ್ಬೋದು, ಕೆಲವೊಂದು ಟಿಪ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಹೇಳೋದಾದ್ರೆ? ಈಗ ನಮ್ಮಲ್ಲಿ ಬೆಂಗಳೂರು ದಕ್ಷಿಣ ಸುಮಾರು ಒಂದು 35 ವರ್ಷ ನಾವಿಲ್ಲಿ ಗೆದ್ದಿಲ್ಲ. ಗುಂಡೂರಾಯರು 89ರಲ್ಲಿ ಗೆದ್ದಿದ್ದು ಬಿಟ್ಟರೆ ಮತ್ತೆ ಇಲ್ಲಿ ನಮ್ಮ ಪಕ್ಷ ಗೆದ್ದಿಲ್ಲ. ಈ ಬಾರಿ ಗೆಲ್ಲೇಬೇಕು ಅಂತ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. 8 ಕ್ಷೇತ್ರದಲ್ಲೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವುದೇ ಡಿಸ್ಪ್ಯೂಟ್ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಜನ ಕೂಡ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಕಾರಣ ಏನಂದರೆ, ಬಿ ಜೆ ಪಿಯ ಕೇಂದ್ರ ಸರ್ಕಾರ, ಬಿ ಜೆ ಪಿಯ ಪಕ್ಷ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಹಿಂದಿನ ಸರ್ಕಾರದ ವೈಖರಿ, ಮತ್ತು ಲೋಕಸಭಾ ಸದಸ್ಯರು ಯಾವ ರೀತಿ ವರ್ತ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ, ಮತ್ತು ನಮ್ಮ ಸರ್ಕಾರದ ಸಾಧನೆಗಳು, ಇದನ್ನೆಲ್ಲ ಕೂಡ ಜನ ಗಮನಿಸ್ತಾ ಇದ್ದಾರೆ. ಮತ್ತು ಕ್ಯಾಂಡಿಡೇಟ್ ನೋಡ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಬಗ್ಗೆನೂ ಯೋಚನೆ ಮಾಡಿ ಮತ ಹಾಕಬೇಕು ಅಂತ. ಈಗ ಒಂದು ಬದಲಾವಣೆ ಕಾಲ ಬಂದಿದೆ ಅಂತ ನನಗನ್ಸುತ್ತೆ. ಇಲ್ಲೇ ಅಲ್ಲ, ದೇಶದಲ್ಲಿ. ನೆನೆ ನೋಡಿ, ಮೋದಿಯವರ ಫಂಕ್ಷನ್ಗೆ ಒಂದು 25-30 ಸಾವಿರ ಜನ ಸೇರಿದ್ರೆ ಇತ್ತು. ಬಹುತೇಕ ಕುರ್ಚಿಗಳನ್ನು ಖಾಲಿ ಇತ್ತು. ಇದು ಜನ ಏನಾಗಿದೆ, ಎಲ್ಲರೂ ಎಲ್ಲ ಕಾಲ ಯಾಮಾರ್ಸೋಕ್ಕಾಗೋದಿಲ್ಲ. ಈಗ ಸೈಕಲ್ ಚಕ್ರ ಇದ್ದಂಗೆ ಮೇಲಕ್ಕೆ ಹೋಗಿದ್ರು, ಈಗ ಕೆಳಿಯುವಂಥ ವಾತಾವರಣ ಬಿ ಜೆ ಪಿ ಪಕ್ಷಕ್ಕೆ ಬರ್ತಾ ಇದೆ. ಅವರು ಕೂಡ ನುಡಿದಂತ ನಿಲ್ಲಿಲ್ಲ ಬಿ ಜೆ ಪಿ ಪಕ್ಷ. 10 ವರ್ಷಕ್ಕೆ ಮುಂಚೆ ಕೊಟ್ಟಂಥ ಆಶ್ವಾಸನೆಗಳನ್ನು ಇದುವರೆಗೂ ಕೂಡ ಈಡೇರಿಸಲಿಲ್ಲ. ಮತ್ತು ಇಲ್ಲಿನ ಬಿ ಜೆ ಪಿ ಸರ್ಕಾರ ಕೂಡ 4 ವರ್ಷ ಆಡಳಿತ ಮಾಡಿದ್ರು. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ರಿಕ್ರೂಟ್ಮೆಂಟ್ನಲ್ಲಿ ಅಕ್ರಮಗಳು, ಮತ್ತು ಲಾ ಆ್ಯಂಡ್ ಆರ್ಡರ್ ಸರಿ ಇರಲಿಲ್ಲ. ಮತ್ತು ಆಡಳಿತ ಬಿಟ್ಟು ಬೇರೆ ಏನು ಮಾಡಬಾರ್ದು ಎಲ್ಲನೂ ಮಾಡ್ತಾಯಿದ್ರು. ಈಗ ಹಿಜಾಬು, ಹಲಾಲ್ ಕಟ್ಟು, ಆಜಾನು, ಮತ್ತು ಅವರಾಗಿ ವ್ಯಾಪಾರ ಮಾಡಬಾರ್ದು, ಇಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ವರ್ಷ ಪೂರ್ತಿ ಇದನ್ನೇ ಮಾಡ್ತಾಯಿದ್ರು. ಜನ ಏನಾಯಿತು, ಅದನ್ನು ತಿರಸ್ಕಾರ ಮಾಡೋದು. ಮೋದಿಯವ್ರಿಗೊಂದು 28 ದಿನ ಬಂದಿದ್ರು ವಿಧಾನಸಭಾ ಚುನಾವಣೆ ಕ್ಯಾನ್ವಸ್ಸು, ಮಣೆ ಹಾಕಲಿಲ್ಲ ಜನ. ಅಮಿತ್ ಶಾ 21 ದಿನ ಬಂದರು. ಅವ್ರು ಏನೇ ತಂತ್ರಗಾರಿಕೆ ಮಾಡಿದ್ರು ಕೂಡ, ಎಷ್ಟೇ ಹಣ ಖರ್ಚು ಮಾಡಿದ್ರು ಕೂಡ ಜನ ಅವರಿಗೆ ಮತ ಹಾಕಲಿಲ್ಲ. ಯಾಕಂದರೆ ಬಿ ಜೆ ಪಿ ಆಡಳಿತ ಜನಕ್ಕೆ ಭ್ರಮ ನಿರಸನ ಆಗಿತ್ತು. ಮೋದಿಯವರ ಭಾಷಣಗಳು ಕೂಡ ಭಾಷಣಗಳಾಗೆ ಉಳಿಯುತ್ತೆ, ಅದು ಇಂಪ್ಲಿಮೆಂಟ್ ಆಗಲ್ಲ ಅಂತ ಜನಕ್ಕೂ ಕೂಡ ಗೊತ್ತಾಗಿತ್ತು. ಯಾಕಂದರೆ ಅವರ ಆಶ್ವಾಸನೆಗಳು 2 ಕೋಟಿ ಉದ್ಯೋಗ ವರ್ಷಕ್ಕೆ, ಮತ್ತು ವಿದೇಶದಲ್ಲಿರ್ತಕ್ಕಂಥ ಕಪ್ಪಣ ತರ್ತೀವಿ ಅಂತ, ಅಕೌಂಟ್ಗೆ ಹಣ ಹಾಕ್ತೀವಿ ಅಂತ, ಸ್ಮಾರ್ಟ್ ಸಿಟಿಗಳು, ಬುಲೆಟ್ ಟ್ರೈನ್ಸ್ ಅಂತೆ, ಮತ್ತು ದೇಶದ ಸಾಲವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಎಲ್ಲ ಕೂಡ ಜನಕ್ಕೆಲ್ಲ ಗೊತ್ತಾಗಿದೆ. ನಮ್ಮ ದೇಶದ ಸಾಲ 47ರಲ್ಲೂ ಕೂಡ 2014ರವರೆಗೂ ಕೇವಲ 54 ಲಕ್ಷ ಕೋಟಿ ಇತ್ತು. 67 ವರ್ಷದಲ್ಲಿ ನರೇಂದ್ರ ಮೋದಿಯವರು ಬಂದ ಮೇಲೆ 130 ಲಕ್ಷ ಹೊಸ ಕೋಟಿ ಸಾಲ ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯಕ್ಕೆ 236 ತಾಲೂಕಲ್ಲಿ 223 ತಾಲೂಕು ಬರ ಬಂದಿದೆ. ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು. ಗೈಡ್ಲೈನ್ಸ್ ಪ್ರಕಾರ, ಅದೇನು ಫ್ರೀಯಾಗಿ ಕೊಡಿ ನಾವು ಕೇಳೋಕೆ ಬರಲ್ಲ. ಕೇಂದ್ರ ಸರ್ಕಾರ ಬರ ಬಂದ ಸಂದರ್ಭದಲ್ಲಿ, ಅತಿವೃಷ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಅಥವಾ ಭೂಕಂಪ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗುತ್ತೆ, ಒಂದು ಗೈಡ್ಲೈನ್ಸ್ ಇರುತ್ತೆ. ಆ ಗೈಡ್ಲೈನ್ಸ್ ಪ್ರಕಾರ ನಮ್ಗೆ 18,000 ಕೋಟಿ ಕೊಡಬೇಕು. 6 ತಿಂಗಳಾದರೂ ಅವರ ಯೋಚನೆ ಅದ್ರ ಬಗ್ಗೆ ಇಲ್ಲ. ಗೃಹ ಮಂತ್ರಿಗಳಾಗಲಿ, ಪ್ರಧಾನಮಂತ್ರಿಗಳಾಗಲಿ, ರಾಜ್ಯದ ಜನತೆ 223 ತಾಲೂಕಲ್ಲಿ ಬರ ಬಂದು ಕಷ್ಟದಲ್ಲಿದ್ದಾರೆ ಅಂತ ಅವರಿಗೆ ಯೋಚಿಸುವಂಥ ಪುರುಸೊತ್ತು ಇಲ್ಲ ಪಾಪ. ಇಲ್ಲ, ಪುರುಸೊತ್ತಿದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಬೇಕಂತಲೇ ಅವರು ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಇದೇ ಮೋದಿಯವರು, ಅಮಿತ್ ಶಾ ಅವರು ಇಲ್ಲಿ 25 ಜನ ಲೋಕಸಭಾ ಸದಸ್ಯರನ್ನ ಆರಿಸಿ ಕಳಿಸಿದ್ದು ಮರೆತು ಬಿಟ್ಟಿದ್ದಾರೆ. ಮತ್ತು ಈ ಲೋಕಸಭಾ ಸದಸ್ಯರು ಅಷ್ಟೇ, ಈ
ಬರಕ್ಕೆ ಪರಿಹಾರ ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮೋದಿಯವರ ಅಮಿತ್ ಶಾ ಅವರ ಎದುರು ನಿಂತು ಮಾತಾಡಬೇಕು ಅಥವಾ ಅವ್ರ ಎದುರು ನಿಂತು ಅವ್ರ ವಿರುದ್ಧ ಮಾತಾಡಬೇಕು ಅಂತಲ್ಲ. ರಾಜ್ಯಕ್ಕೆ ಈ ರೀತಿ ದೊಡ್ಡ ಬರ ಬಂದಿದೆ, ಹಣ ಬಿಡುಗಡೆ ಮಾಡಿ ಅಂತ ಪಾರ್ಲಿಮೆಂಟ್ ಒಬ್ಬರು ಮಾತಾಡಲಿಲ್ಲ ಅಥವಾ ಒಂದು ಪತ್ರಿಕಾಗೋಷ್ಠಿ ಮಾಡಲಿಲ್ಲ ಅವರು. ಅಂದರೆ ರಾಜ್ಯದ ಜನರ ಬಗ್ಗೆ ಇವರಿಗೆ ಯಾವ ರೀತಿ ಇವರಿಗೆ ಕಾಳಜಿಯಿಂದ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಮತ್ತು ಇತ್ತೀಚೆಗೆ ಇನ್ನೊಂದು ಭಾಳ ದೊಡ್ಡ ಒಂದು ಅನ್ಯಾಯ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ GST ಮತ್ತು ಸೆಂಟ್ರಲ್ ಎಕ್ಸೈಸು ಮತ್ತು ಇನ್ಕಮ್ ಟ್ಯಾಕ್ಸು ಬೇರೆ ಬೇರೆ ಎಲ್ಲ ಟ್ಯಾಕ್ಸ್ಗಳೆಲ್ಲ ಸೇರಿ ಒಂದು 4,34,000 ಕೋಟಿ ಕೇಂದ್ರಕ್ಕೆ ಹೋಗುತ್ತೆ. ನಮಗೆ ಬರ್ತಾ ಇರ್ತಕ್ಕಂಥದ್ದು ₹1 14 ಪೈಸೆ ಅಷ್ಟೇ. ಅಂದರೆ ಒಂದು 45,000 ನಮಗೆ ವಾಪಸ್ ಬರ್ತಾ ಇದೆ. ಉಳಿದಿರ್ತಕ್ಕಂಥ 3,80,000 ಕೋಟಿ ನಮಗೆ ಕೊಡ್ತಿಲ್ಲ. ಪ್ರಪೋರ್ಷನೇಟು ಸರಿ ಇಲ್ಲ, ಇನ್ನೂ ಜಾಸ್ತಿ ಮಾಡಿ ಅಂತ ನಮ್ಮವ್ರು ಕೇಳ್ತಾ ಇದ್ದಾರೆ ಅಂಕಿ ಅಂಶದ ಸಮೇತ. ಇದ್ರ ಬಗ್ಗೆ ದೆಹಲಿನಲ್ಲಿ ನಾವು ಹೋಗಿ ಪ್ರೊಟೆಸ್ಟು ಮಾಡಿದ್ವಿ. CM, DCM, ಮಿನಿಸ್ಟರ್ಸು, MLAಸು ಎಲ್ಲರೂ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ. ಆದರೂ ಅವ್ರಿಗೂ ಅದನ್ನು ಪರಿಷ್ಕರಣೆ ಮಾಡುವಂಥ ಕೆಲಸ ಮಾಡಲಿಲ್ಲ. ಇದ್ರ ಬಗ್ಗೆನೂ ಕೂಡ ಯಾವ BJP ಲೋಕಸಭಾ ಸದಸ್ಯರಾಗಲಿ BJP ಮುಖಂಡರಾಗಲಿ ಇದ್ರ ಬಗ್ಗೆ ಕೂಡ ಯಾರೂ ಚಕಾರ ತೆಗಿತಿಲ್ಲ. ಬಟ್ ಆದ್ರೂ ಜನರ ಮುಂದೆ ಹೋಗ್ತಾ ಇರುವಂತ ಈ MP ಕ್ಯಾಂಡಿಡೇಟ್ಗಳಾಗಿರ್ಬೋದು ಅಥವಾ BJP ಲೀಡರ್ಸ್ ಆಗಿರ್ಬೋದು, ನೀವು ಅಭ್ಯರ್ಥಿ ನೋಡಿ ಮತ ಹಾಕ್ಬೇಡಿ, ಮೋದಿ ಗೆಲ್ಬೇಕು, ಮೋದಿ ಗೆದ್ರೆ ಮಾತ್ರ ದೇಶ ಉಳಿಯೋದು, ಮೋದಿ ಗೆಲ್ಲಿಸ್ಬೇಕು ಅಂದ್ರೆ ನೀವು ಮೋದಿ ಮುಖ ನೋಡ್ಕೊಂಡು ವೋಟ್ ಹಾಕಿ ಅಂತ ಕೇಳ್ತಿದ್ದಾರೆ. ಮೋದಿ ಮುಖ ನೋಡ್ಕೊಂಡು ವೋಟ್ ಹಾಕಿ ಅಂತ ಹೇಳ್ತಾರೆ, ದೇಶ ಅಂತ ಹೇಳ್ತಾರೆ. ನಮ್ಮ ದೇಶ ಬ್ರಿಟಿಷರ ಆಡಳಿತದಲ್ಲಿತ್ತು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿತ್ತು, BJPಯವರಲ್ಲ. BJP ಪಕ್ಷ ಇರಲಿಲ್ಲ, ಆಗ ಜನಸಂಘನೂ ಇರಲಿಲ್ಲ. ಆದರೆ ಇವರು ಪೂರ್ವಜರಿದ್ರಲ್ಲ, RSS ವಿಶ್ವ ಹಿಂದೂ ಪರಿಷತ್ತು, ಅವ್ರು ಯಾರೂ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲೇ ಇಲ್ಲ. ಮೋದಿಯವರು ದೇಶ ನೋಡಿ, ಮೋದಿ ನೋಡಿ ಅಂದರೆ ಚೀನಾ ಆಕ್ರಮ ಮಾಡಿಕೊಂಡಿದೆ ನಮ್ಮ ದೇಶದ್ದು, ಒಂದು ಮಾತು ಮಾತಾಡೋದಿಲ್ಲ. ಆಮೇಲೆ ಮೋದಿಯವ್ರು ನೋಡಿ ಓಟ್ ಹಾಕಿ ಅಂತ ಹೇಳ್ತಾರಲ್ಲ ಅವರ ಅಂಧಭಕ್ತರು, 10 ವರ್ಷಕ್ಕೆ ಮುಂಚೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ, ಯಾವುದನ್ನ ಒಂದು ಈಡೇರಿಸಿದಾರೆ ಹೇಳ್ಬಿಡಿ. ಬೆಲೆ ಏರಿಕೆ ಒಂದೇ ಒಂದು ತಗೊಳ್ಳಿ, ಡೀಸೆಲ್ ಇರಲಿ, ಪೆಟ್ರೋಲ್ ಇರಲಿ, ಗ್ಯಾಸ್ ಇರಲಿ, ದಿನನಿತ್ಯದ ಎಲ್ಲ ಅಗತ್ಯ ವಸ್ತುಗಳಲ್ಲಿ ಒಂದಾದರೂ ಕಡಿಮೆ ಮಾಡಿದರೆ ಹೇಳ್ಬಿಡಿ ನೀವು. ಇವ್ರಿಗೇನಂದರೆ ಅವರ ಅಂಧಭಕ್ತರಿಗೆ ಈ ಕೋಮು ದ್ವೇಷ, ಕೋಮು ಇದನ್ನ ತಲೆದಲ್ಲಿ ತುಂಬಿಸ್ಬಿಟ್ಟಿದ್ದಾರೆ, ವಿಷ ತುಂಬಿಸ್ಬಿಟ್ಟಿದ್ದಾರೆ. ಅದಕ್ಕೆ ಆ ರೀತಿ ಮಾತಾಡ್ತಾರೆ. ಈಗಿನ ರೀಸೆಂಟ್ ಯಾರಿಂದಲೂ ದೇಶ ಇಲ್ಲ. ಎಷ್ಟೋ ಪ್ರಧಾನಮಂತ್ರಿಗಳು ಬಂದ್ರು ಹೋದ್ರು, ನರೇಂದ್ರ ಮೋದಿ ಅವರು ಅಷ್ಟೇ, ಎಷ್ಟು ದಿವಸ ಇದ್ಬಿಡ್ತಾರೆ ಪ್ರಧಾನಮಂತ್ರಿಯಾಗಿ. ಈ ಚುನಾವಣೆ ಆದ್ಮೇಲೆ ನೋಡ್ಕೊಳ್ಳಿ ದೇಶದಲ್ಲಿ ಏನು ಬದಲಾವಣೆಗಳಾಗುತ್ತೆ ಅಂತ. ಈ ಸಲ ಮೋದಿಯವರು ಕೂಡ ಅವ್ರ ಪಕ್ಷನ ಗೆಲ್ಸ್ಕೊಡಕ್ ಸಾಧ್ಯನೇ ಇಲ್ಲ. ಅಂಧಭಕ್ತರು ಮುಂದಕ್ಕೆ ಮಣ್ಣು ತಿನ್ಬೇಕಾಗುತ್ತೆ. ಆಮೇಲೆ ಈಗ ಈ ಕ್ಷೇತ್ರದ ಬಗ್ಗೆನೇ ಮಾತಾಡೋದಾದ್ರೆ ಸರ್, ಈಗ ಬೆಂಗಳೂರು ದಕ್ಷಿಣ ಅಂತಂದ್ರೆ 3 ದಶಕಗಳಿಂದ BJPಗೆ ಭದ್ರಕೋಟೆ ಆಗಿರುವಂತದ್ದು, ತುಂಬಾ ಮತ ಬ್ಯಾಂಕ್ ಇರುವಂತ ಕ್ಷೇತ್ರ BJPಗೆ ಇದೇ ಕ್ಷೇತ್ರ. ಸೊ ಈ ಸಲ ಹೆಂಗೆ ಬದಲಾವಣೆ ಅನ್ನೋದಕ್ಕೆ ಏನು ಆ ತರದ ಚಾನ್ಸಸ್ ಇದೆ, ಕಾಂಗ್ರೆಸ್ ಗೆಲ್ಲುತ್ತೆ ಈ ಕ್ಷೇತ್ರದಲ್ಲಿ ಈ ಸಲ ಅನ್ನೋದಕ್ಕೆ? ತೇಜಸ್ವಿ ಸೂರ್ಯ ಅವರ ಮುಂದೆ ಸೌಮ್ಯ ರೆಡ್ಡಿ ಅವರು. ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ಹಿಂದೆ BJP ಸರ್ಕಾರದ ಆಡಳಿತ ಹೇಳಿದ್ದೀನಿ, ಕೇಂದ್ರ ಸರ್ಕಾರದ ವೈಫಲ್ಯ ಹೇಳಿದ್ದೀನಿ. ನರೇಂದ್ರ ಮೋದಿಯವರು ಮತ್ತು ಅವರೆಲ್ಲ ಮುಖಂಡರು ಸುಳ್ಳುಗಳು ಜನಕ್ಕೆ ಅರ್ಥ ಆಗಿದೆ. ಮತ್ತು ಇಲ್ಲಿ ಬ್ಯಾಂಗ್ಳೂರಿಗೆ ಕೇಂದ್ರ ಸರ್ಕಾರದ ಕೊಡುಗೆ 10 ವರ್ಷದಿಂದ ಏನೂ ಇಲ್ಲ. ಅದಕ್ಕೆ ಮುಂಚೆ ಮನಮೋಹನ್ ಸಿಂಗ್ ಅವರಿದ್ದಾಗ ನರ್ಮ್ ಸ್ಕೀಮಲ್ಲಿ ಈಗಿರ್ತಕ್ಕಂಥ ಎಲ್ಲ TTMCಗಳು ಬಸ್ಸುಗಳು, ಸಾವಿರಾರು ಬಸ್ಸುಗಳು ಕೊಟ್ಟಿದ್ರು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೊಟ್ಟರು, ಮೆಟ್ರೋ ಕೊಟ್ಟರು. ಮತ್ತು ಬೆಂಗಳೂರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು SM ಕೃಷ್ಣ ಅವರಿದ್ದಾಗ, ಅದಕ್ಕೆ ಮುಂಚೆ ಧರ್ಮ್ ಸಿಂಗ್ ಅವರಿದ್ದಾಗ, ಅದಕ್ಕೂ ಮುಂಚೆ ವೀರಪ್ಪ ಮೊಯ್ಲಿಯವರು IT BT ಬರೋದಕ್ಕೆ ಇವರೆಲ್ಲ ಕೂಡ ಕಾರಣಕರ್ತರು. ಸಿದ್ದರಾಮಯ್ಯ ಅವರು ಬಂದಮೇಲೆ ಅತಿ ಹೆಚ್ಚು ಹಣವನ್ನ ಬೆಂಗಳೂರು ನಗರಕ್ಕೆ ಕೊಟ್ಟಂತವರು ಸಿದ್ದರಾಮಯ್ಯ ಅವರು. ಈ ಏನೇ ಕ್ರೆಡಿಟ್ ಬೆಂಗಳೂರಲ್ಲಿ ಆಗಿದ್ರು ಕೂಡ 100ಕ್ಕೆ 90 ಭಾಗ ನಮಗೆ ಸಲ್ಲುತ್ತೆ. BJP ಅವರ ಸಾಧನೆ ಶೂನ್ಯ ಅಷ್ಟೇ. ಅವ್ರು ಯಾರೋ ಫ್ಲೈಓವರ್ ಕಟ್ಟಿರ್ತಾರೆ, ಅದಕ್ಕೆ ಹೋಗಿ ಹೆಸರು ಬದಲಾವಣೆ ಇಟ್ಕೊಳ್ತಾರೆ. ಅಷ್ಟು ಬಿಟ್ಟರೆ BJP ಅವರದು ಯಾವ ಸಂಸದರದ್ದು ಯಾವ ಕೊಡುಗೆ ಬೆಂಗಳೂರು ನಗರಕ್ಕೆ ಏನೂ ಇಲ್ಲ. ಮತ್ತೆ ಜನ ಕೂಡ ನಡವಳಿಕೆ ನೋಡ್ತಾ ಇರ್ತಾರೆ. ನಡವಳಿಕೆ ನೋಡಿ ಮತ್ತೆ ಪಾರ್ಲಿಮೆಂಟಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರು
5 ವರ್ಷದಿಂದ ಮೇಕೆದಾಟು ಅಣೆಕಟ್ಟಿಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ. ಯಾವ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟಲ್ಲಿ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ? ನಮ್ಮ ರಾಜ್ಯಕ್ಕೆ ಬರ ಬಂದಿದೆ, ಇದ್ರ ಬಗ್ಗೆ ಯಾಕೆ ಪಾರ್ಲಿಮೆಂಟಲ್ಲಿ ಮಾತಾಡಲಿಲ್ಲ? ನಮ್ಮ ಅನುದಾನ ಕಡಿಮೆ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾತಾಡಲಿಲ್ಲ. ಮತ್ತೆ ರಾಜ್ಯದ ಹಿತಾಸಕ್ತಿ ಇವ್ರು ಕಾಪಾಡದೇ ಇರ್ತಕ್ಕಂಥವ್ರು ಬೇಕಾಗಿಲ್ಲ ಅಂತ ಜನ ತೀರ್ಮಾನ ಮಾಡ್ತಾರೆ. ಮತ್ತೆ ನನ್ನ ವೈಯಕ್ತಿಕವಾಗೂ ಕೂಡ ನನಗೆ ಕಾಂಟ್ಯಾಕ್ಟ್ಸ್ ಇದೆ. ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಅದನ್ನೆಲ್ಲ ಕೂಡ ಈಡೇರಿಸಿದೀವಿ. ಅದು ಕೂಡ ಪ್ಲಸ್ ಆಗುತ್ತೆ. ಮತ್ತೆ ಸೌಮ್ಯ ರೆಡ್ಡಿ ಕೂಡ ಮೋಸದಿಂದ ಸೋಲಿಸಿದ್ರು ಬಿಜೆಪಿ ಅವರು. ಅದು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಮತ್ತೆ ಚಿಕ್ಕ ವಯಸ್ಸಿನಲ್ಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ. ಪರಿಸರ ಮತ್ತೆ ಪ್ರಾಣಿ ಪಕ್ಷಿಗಳ ಬಗ್ಗೆ ವಿಶೇಷ ಆಸಕ್ತಿ. ಸುಮಾರು 6 ಭಾಷೆ ಮಾತಾಡ್ತಾಳೆ. ಭಾಷಣ ಮಾಡೋದಕ್ಕೂ ಮಾತಾಡೋದಕ್ಕೂ ಎಲ್ಲ ಬರುತ್ತೆ. ಮತ್ತೆ ಎಲ್ಲೇ ಅನ್ಯಾಯ ಆದರೂ ಕೂಡ ಧೈರ್ಯವಾಗಿ ಮಾತಾಡ್ತಾಳೆ, ಭಯನೇ ಬೀಳೋದಿಲ್ಲ. ಪಾರ್ಲಿಮೆಂಟಲ್ಲಿ ಹೋದರೆ ನಮ್ಮ ಇಶ್ಯೂಗಳು ಏನೇ ಇದ್ರೂ ಕೂಡ ಧೈರ್ಯವಾಗಿ ಮಾತಾಡುವಂಥ ಕೆಪಾಸಿಟಿ ಇದೆ, ಭಾಷೆ ಗೊತ್ತಿದೆ. ಇದೆಲ್ಲ ಅಂಶಗಳು ನಮ್ಮ ಗೆಲುವಿಗೆ ಕಾರಣ ಆಗುತ್ತೆ. ಮತ್ತೆ ಜನ ಕೂಡ ಬೇಸರ ಆಗಿದೆ, BJP ಸತತವಾಗಿ ಬರ್ತಾನೆ ಇದೆ, ಒಂದ್ಸರಿ ಬದಲಾವಣೆ ಕೊಡೋಣ ಅಂತ ಆಗಿದೆ.